ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡಕ. ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿಯ ನೀಲಿಗಣ್ಣಿನ ಹುಡುಗಿ ಸಯಾನಿ ಘೋಷ್ ತೀರಾ ಇತ್ತೀಚಿನವರೆಗೆ ಬಿಜೆಪಿ ವಿರುದ್ಧ ಬೆಂಕಿಯಂತೆ ಮಾತಾಡ್ತಾ ಇದ್ದ ಆಕೆ ಕೋಮುವಾದದ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಗಟ್ಟಿಗಿತ್ತಿಯಾಗಿದ್ದರು. ಬಿಜೆಪಿ ದೇಶದ ಸಾಮಾಜಿಕ ಸೌಹಾರ್ದತೆಗೆ ಅಪಾಯ ಅಂತ ಹೇಳಿದ್ರು. ಆಕೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ವಿರುದ್ಧದ ರಾಜಕೀಯ ಹೋರಾಟದ ಮುಂಚೂಣಿಯಲ್ಲಿದ್ದ ಟಿಎಂಸಿಯ ಸಂಸದೆ. ಆದರೆ ಇವತ್ತು ಅವರೇ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟದ ಬಾಗಿಲ ಬಳಿ ನಿಂತಿದ್ದಾರೆ. ಟಿಎಂಸಿ ಅಧಿನಾಯಕಿ ಮಮತಾ ದೀದಿಗೆ ಕೈಕೊಟ್ಟು ಟಿಎಂಸಿ ಪಕ್ಷವನ್ನ ಇಬ್ಬಾಗ ಮಾಡಿ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಿರುವ 19 ಮಂದಿ ಟಿಎಂಸಿ ಸಂಸದರಲ್ಲಿ ಸಯಾನಿ ಘೋಷ್ ಕೂಡ ಒಬ್ಬರು. ಎನ್ಡಿಎಗೆ ಬೆಂಬಲಿಸಿರುವ 19 ಮಂದಿ ಟಿಎಂಸಿ ಸಂಸದರ ಪಟ್ಟಿಯಲ್ಲಿ ಸಯಾನಿ ಘೋಷ್ ಸಹಿ ಕೂಡ ಇದೆ. ದೀದಿ ಸಾಕಿದ ಗಿಣಿ ಈಗ ಅವರಿಗೆ ಹದ್ದಾಗಿ ಹುಕ್ಕಿದೆ. ಕೆಲ ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಪಕ್ಕದಲ್ಲಿದ್ದ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಗೆ ಗಾಂಧಿ ಕುಟುಂಬಕ್ಕೆ ದ್ರೋಹ ಮಾಡಿದ್ರೋ, ದೀದಿ ಪಕ್ಕದಲ್ಲೇ ಇದ್ದ ಸುವೇಂದು ಅಧಿಕಾರಿ ಹೇಗೆ ದೀದಿಗೆ ಕೈಕೊಟ್ರೋ, ಕೇಜ್ರಿವಾಲ್ ಅವರ ನೀಲಿಗಣ್ಣಿನ ಹುಡುಗ ರಾಘವ್ ಚಡ್ಡಾ ಹೇಗೆ ಆಮ್ ಆದ್ಮಿ ಪಕ್ಷಕ್ಕೆ ಆಪಿಟ್ರೋ, ಅದೇ ರೀತಿ ಈಗ ಸಯಾನಿ ಘೋಷ್ ಸೈದ್ಧಾಂತಿಕ ದ್ರೋಹ ಎಸಗಿದ್ದಾರೆ. ಇತ್ತೀಚೆಗೆ ನಡೆದ ಬಂಗಾಳ ಅಸೆಂಬ್ಲಿ ಚುನಾವಣೆ ತನಕ ಸಯಾನಿ ಘೋಷ್ ಅವರ ಭಾಷಣಗಳನ್ನ ಕೇಳಿದ್ರೆ ಅವರ ನೆರಳು ಕೂಡ ಬಿಜೆಪಿ ಕಡೆಗೆ ಹೋಗಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ರು. ತೀರಾ ಇತ್ತೀಚಿನವರೆಗೆ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಿನ ಹೋರಾಟ ಕೇವಲ ರಾಜಕೀಯ ಸಂಘರ್ಷ ಅಲ್ಲ, ಅದು ಸೈದ್ಧಾಂತಿಕ ಯುದ್ಧ ಎಂಬ ಭಾವನೆ ಮೂಡ್ತಾ ಇತ್ತು. ಬಿಜೆಪಿ ವಿರುದ್ಧ ಅವರು ನಡೆಸ್ತಾ ಇದ್ದ ವಾಗ್ದಾಳಿ ಅಷ್ಟೊಂದು ತೀಕ್ಷ್ಣವಾಗಿತ್ತು. ಕೋಮುವಾದ, ಧಾರ್ಮಿಕ ಧ್ರುವೀಕರಣ, ದ್ವೇಷ ರಾಜಕಾರಣ, ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತೆಲ್ಲ ಕಿಡಿಕಾರ್ತಾ ಇದ್ದವರು ಬಿಜೆಪಿ ಮೇಲೆ ನಿರಂತರವಾಗಿ ಮುಗಿಬೀಳ್ತಾ ಇದ್ರು. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಬಿಜೆಪಿ ವಿರುದ್ಧದ ಯುವ ಮುಖಗಳಲ್ಲಿ ಸಯಾನಿ ಘೋಷ್ ಪ್ರಮುಖರಾಗಿದ್ದರು. ಚುನಾವಣಾ ವೇದಿಕೆಗಳಲ್ಲಿ ಅವರು ಬಿಜೆಪಿಯ ರಾಜಕಾರಣವನ್ನ ತಡೀಬೇಕು, ಕೋಮುವಾದನ ಸೋಲಿಸಬೇಕು, ಧರ್ಮದ ಹೆಸರಿನ ರಾಜಕಾರಣವನ್ನ ತಿರಸ್ಕರಿಸಬೇಕು ಅಂತ ಭಾಷಣ ಮಾಡ್ತಾ ಇದ್ರು. ಆಗ ಸಯಾನಿ ಘೋಷ್ ಹೇಳಿದ್ದು ಸತ್ಯವಾ ಅಥವಾ ಈಗ ಅವರು ತೆಗೆದುಕೊಂಡಿರುವ ರಾಜಕೀಯ ನಿಲುವು ಸತ್ಯವಾ? ಯಾವುದು ಸತ್ಯ? ಇವೆರಡೂ ಒಂದೇ ಸಮಯದಲ್ಲಿ ಸತ್ಯ ಆಗಲು ಸಾಧ್ಯ ಇಲ್ಲ. ಒಂದು ಕಡೆ ಬಿಜೆಪಿ ದೇಶಕ್ಕೆ ಅಪಾಯಕಾರಿ ಎಂದು ಹೇಳೋದು, ಮತ್ತೊಂದು ಕಡೆ ಬಿಜೆಪಿ ಬೆಂಬಲಿತ ರಾಜಕೀಯ ವ್ಯವಸ್ಥೆಯ ಭಾಗ ಆಗೋದು. ಈ ಎರಡರ ನಡುವೆ ಸ್ಪಷ್ಟವಾದ ವೈರುಧ್ಯ ಇದೆ. ಸೈದ್ಧಾಂತಿಕ ಬದ್ಧತೆಯ ವಿರೋಧಾಭಾಸವಿದೆ. ಪಕ್ಷ ನಿಷ್ಠೆಯ ಅಸ್ಪಷ್ಟತೆ ಇದೆ. ಇದು ಕೇವಲ ಸಯಾನಿ ಘೋಷ್ ಅವರ ವಿಚಾರ ಅಲ್ಲ, ಇದು ಇಡೀ ಭಾರತೀಯ ರಾಜಕಾರಣ ಎದುರಿಸ್ತಾ ಇರುವ ನೈತಿಕತೆಯ ಪ್ರಶ್ನೆ. ಚುನಾವಣಾ ವೇದಿಕೆಯಲ್ಲಿ ನಾಯಕರು ಜನರ ಮುಂದೆ ಒಂದು ಸಿದ್ಧಾಂತದ ಮಾತುಗಳನ್ನಾಡಿ ಜನರಿಂದ ಮತ ಪಡೀತಾರೆ. ನಂತರ ರಾಜಕೀಯ ಲೆಕ್ಕಾಚಾರ ಬದಲಾದಾಗ ನಿಲುವುಗಳು ಬದಲಿಸ್ತಾರೆ. ಆಗ ಮತದಾರರಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ, ನಾವು ಮತ ಹಾಕಿದ್ದು ನಿಮ್ಮ ವ್ಯಕ್ತಿತ್ವಕ್ಕ ಅಥವಾ ನಿಮ್ಮ ಸಿದ್ಧಾಂತಕ್ಕ? ನೀವು ಬಿಜೆಪಿ ವಿರುದ್ಧ ಹೋರಾಟ ನಡೆಸಿ ಜನರ ಬೆಂಬಲ ಪಡೆದಿದ್ರೆ, ಬಿಜೆಪಿಯೇ ದೇಶಕ್ಕೆ ಅಪಾಯ ಎಂದು ಹೇಳಿ ರಾಜಕೀಯ ಸ್ಥಾನಮಾನ ಗಳಿಸಿದ್ರೆ, ಇಂದು ಅದೇ ಬಿಜೆಪಿ ಬೆಂಬಲದೊಂದಿಗೆ ಸಾಗುವುದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಅವರ ಈ ನಡೆ ಸಿದ್ಧಾಂತಕ್ಕೆ ಮಾಡುವ ದ್ರೋಹ ಆಗತ್ತೆ, ರಾಜಕೀಯ ಅವಕಾಶ ಆಗತ್ತೆ. ಸಯಾನಿ ಒಬ್ಬರೇ ಅಲ್ಲ, ಭಾರತದ ರಾಜಕೀಯದಲ್ಲಿ ಇಂತಹ ಉದಾಹರಣೆಗಳು ಸಾಕಷ್ಟಿದೆ. ನಿನ್ನೆವರೆಗೆ ಒಂದು ಪಕ್ಷವನ್ನ ಪ್ರಜಾಪ್ರಭುತ್ವ ವಿರೋಧಿ ಎಂದು ಟೀಕಿಸಿದವರು ಮುಂದಿನ ದಿನ ಅದೇ ಪಕ್ಷದೊಂದಿಗೆ ವೇದಿಕೆ ಹಂಚಿಕೊಳ್ತಾರೆ. ನಿನ್ನೆವರೆಗೆ ಕೋಮುವಾದಿ ಎಂದು ಕರೆದವರು ಇಂದು ಅದೇ ಪಕ್ಷವನ್ನ, ಅದೇ ಪಕ್ಷದ ನಾಯಕರನ್ನ ಹೊಗಳ್ತಾರೆ. ನಿನ್ನೆವರೆಗೆ ಬಿಜೆಪಿ ದೇಶಕ್ಕೆ ಅಪಾಯ ಎಂದು ಹೇಳಿದವರು ಇಂದು ಅದೇ ಪಕ್ಷದ ಬೆಂಬಲವನ್ನ ಪಡೀತಾರೆ. ಇದು ಕೇವಲ ಪಕ್ಷಾಂತರ ಅಲ್ಲ, ಇದು ಮತದಾರರ ವಿಶ್ವಾಸದ ಮೇಲಿನ ಪ್ರಶ್ನೆಯೂ ಹೌದು. ರಾಜಕಾರಣದಲ್ಲಿ ನಿಲುವು ಬದಲಿಸುವುದು ಸುಲಭ, ಆದರೆ ಆ ನಿಲುವು ಬದಲಾವಣೆಗೆ ನೈತಿಕ ಸಮರ್ಥನೆ ನೀಡುವುದು ಕಷ್ಟ ಇದೆ. ಸಯಾನಿ ಘೋಷ್ ಅವರ ವಿಚಾರದಲ್ಲೂ ಇದೇ ಚರ್ಚೆ ನಡೀತಾ ಇದೆ. ಬಿಜೆಪಿ ವಿರುದ್ಧದ ರಾಜಕೀಯದಿಂದ ಜನಪ್ರಿಯತೆ ಗಳಿಸಿದ ನಾಯಕಿ ಇಂದು ಬಿಜೆಪಿ ಬೆಂಬಲಿತ ಪ್ರಕ್ರಿಯೆಯೊಂದಿಗೆ ಕಾಣಿಸಿಕೊಂಡಾಗ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ, ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಬಿಜೆಪಿ ವಿರುದ್ಧ ಮಾಡಿದ ಆರೋಪಗಳೆಲ್ಲ ರಾಜಕೀಯ ಭಾಷಣಗಳಷ್ಟೇ ಆಗೈತಾ? ಅಥವಾ ಇಂದು ಸಿದ್ಧಾಂತಗಳನ್ನು ಬದಿಗಿಟ್ಟು ರಾಜಕೀಯ ಮಾಡ್ತಾ ಇದ್ದೀರಾ? ಅನುಕೂಲತೆಯನ್ನು ಆರಿಸ್ಕೊಂಡಿದ್ದೀರಾ? ಈ ಪ್ರಶ್ನೆಗಳಿಗೆ ಸಯಾನಿ ಘೋಷ್ ಬಳಿ ಉತ್ತರ ಇಲ್ಲ. ಆಕೆ ಈಗ ಮಾಸ್ಕ್ ಹಾಕೊಂಡು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಾಯಕರು ಪಕ್ಷ ಬದಲಿಸಬಹುದು, ನಿಲುವು ಬದಲಿಸಬಹುದು, ಆದರೆ ಅದನ್ನ ಮತದಾರರು ಮರೆಯುವುದಿಲ್ಲ.
ಈ ಲಜ್ಜೆಗೆಟ್ಟ ನೀತಿಯ ರಾಜಕಾರಣಕ್ಕೆ, ದ್ರೋಹದ ರಾಜಕಾರಣಕ್ಕೆ ಜನ ಒಂದಲ್ಲ ಒಂದು ದಿನ ಪಾಠ ಕಲಿಸಿಯೇ ಕಲಿಸ್ತಾರೆ. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ದೀದಿ ಜೊತೆ ಟಿಎಂಸಿ ನಾಯಕರಿಗೆ 10 ಭಿನ್ನಾಭಿಪ್ರಾಯಗಳಿರ್ಬೋದು. ಹಾಗಂತ ತಮ್ಮನ್ನ ಗೆಲ್ಲಿಸಿದ ಪಕ್ಷದ ಸಿದ್ಧಾಂತಗಳನ್ನ ಬಿಟ್ಟು ಅಧಿಕಾರದ ದಾರಿಯನ್ನ ಹಿಡಿಯುವುದು ರಾಜಕೀಯ ಪ್ರಬುದ್ಧತೆಯಲ್ಲ, ಅದು ಮತದಾರರಿಗೆ ಮಾಡುವ ದ್ರೋಹ ಆಗತ್ತೆ. ಸದ್ಯ ಭಾರತದಲ್ಲಿ ಇಂಥ ದ್ರೋಹಗಳೇ ನಡೀತಾ ಇದೆ. ಈ ದ್ರೋಹಿಗಳೆಲ್ಲ ಸೋ ಕಾಲ್ಡ್ ದೇಶಪ್ರೇಮಿ ಪಕ್ಷವಾದ ಬಿಜೆಪಿ ತನ್ನ ಮಡಿಲಿಗೆ ಸೇರಿಸ್ಕೊಳ್ತಾ ಇದೆ. ನಿನ್ನೆಯವರೆಗೆ ಬಿಜೆಪಿಯನ್ನ ಟೀಕಿಸ್ತಾ ಇದ್ದಾಗ ದೇಶದ್ರೋಹಿಗಳಾಗಿದ್ದ ವಿಪಕ್ಷ ನಾಯಕರು ಇಂದು ಬಿಜೆಪಿ ಸೇರಿ ದೇಶ ಪ್ರೇಮಿಗಳಾಗಿ ಬದಲಾಗ್ತಾ ಇದ್ದಾರೆ. ನಿನ್ನೆಯವರೆಗೆ ಟೀಕಿಸಿದ್ದ ಪಕ್ಷದವರೇ ಇಂದು ಅವರಿಗೆ ಪ್ರಿಯವಾಗ್ತಾ ಇದ್ದಾರೆ. ರಾಜಕಾರಣದಲ್ಲಿ ಸಿದ್ಧಾಂತ ಎಂಬುದು ಕೇವಲ ಚುನಾವಣಾ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ. ಇಂದು ಭಾರತದ ಅನೇಕ ರಾಜಕಾರಣಿಗಳಿಗೆ ಪಕ್ಷ ಎಂದರೆ ಕೇವಲ ಚುನಾವಣೆಯ ವಾಹನವಾಗ್ಬಿಟ್ಟಿದೆ. ಅಧಿಕಾರ ಸಿಗುವವರೆಗೆ ಒಂದು ಪಕ್ಷ, ಅಧಿಕಾರ ಸಿಗದಿದ್ರೆ ಮತ್ತೊಂದು ಪಕ್ಷ, ಮಂತ್ರಿ ಸಿಗದಿದ್ರೆ ಹೊಸ ಪಕ್ಷ. ಇದೇ ಸಂಸ್ಕೃತಿ ದೇಶದ ಪ್ರಜಾಪ್ರಭುತ್ವವನ್ನ ಒಳಗಿನಿಂದ ದುರ್ಬಲಗೊಳಿಸ್ತಾ ಇದೆ. ಯಾಕಂದ್ರೆ ಮತದಾರರು ವ್ಯಕ್ತಿಯನ್ನ ಮಾತ್ರ ಆರಿಸುವುದಿಲ್ಲ, ಒಂದು ಸಿದ್ಧಾಂತವನ್ನ ಆರಿಸ್ತಾರೆ, ಒಂದು ರಾಜಕೀಯ ನಿಲುವನ್ನ ಆರಿಸ್ತಾರೆ, ಒಂದು ಪಕ್ಷದ ಘೋಷಣಾ ಪತ್ರವನ್ನ ಆರಿಸ್ತಾರೆ. ಆದ್ರೆ ನಾಯಕರು ಚುನಾವಣೆ ಗೆದ್ದ ನಂತರ ಆ ಸಿದ್ಧಾಂತವನ್ನೇ ತ್ಯಜಿಸಿದಾಗ ಮತದಾರರ ನಿರ್ಧಾರವೇ ಅರ್ಥಹೀನ ಆಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.